ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳ ಹೈ ಲೈಫ್ ಆರಂಭ ಆಗ್ಬಿಟ್ಟಿದೆ. ಜೈಲಿನಲ್ಲೇ ಕ್ಲಬ್ಗಳನ್ನ ಮೀರಿಸುವಂತೆ ಕೈದಿಗಳು ಬಿಂದಾಸ್ ಲೈಫನ್ನ ಲೀಡ್ ಮಾಡ್ತಾ ಇದ್ದಾರೆ. ಜೈಲ್ಗೆ ಹಾಕೋದು ಏನಕ್ಕೆ? ಅವರು ಮಾಡಿರೋ ಅಂತ ತಪ್ಪಿಗೆ ಶಿಕ್ಷೆ ಅಂತ. ಬಟ್ ಆ ಜೈಲನ್ನ ಈಗ ಕ್ಲಬ್ಗಳನ್ನು ಮೀರಿಸುವಂತೆ ಕೈದಿಗಳು ಬಿಂದಾಸ್ ಲೈಫನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಕೇಂದ್ರ ಕಾರಾಗೃಹಗಳಲ್ಲಿ ಕೈದಿಗಳು ಹೈ ಲೈಫ್ ಮಾಡ್ತಾ ಇರುವಂಥ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಬ್ರ್ಯಾಂಡೆಡ್ ಎಣ್ಣೆ ಹೊಡಿತಾ, ಸಿಗರೇಟ್ ಸೇರ್ತಾ, ಜೂಜಾಡ್ಕೊಂಡು ಕಣ್ಮುಚ್ಚಿ ಅವರಿದ್ದಾರೆ. ಬಟ್ ಕಣ್ಮುಚ್ಚಿ ಕುಳಿತಿದ್ದಾರಾ ಚೀಫ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಅನಿತಾ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. ನೋಡಿ, ಇದು ಜೈಲಿನ ಒಳಗಡೆ ಕಂಡು ಬರ್ತಾ ಇರುವಂಥ ದೃಶ್ಯ. ಇಸ್ಪಿಟ್ ಆಡೋದು, ಕುಡಿಯೋದು, ಮೋಜು ಮಸ್ತಿ ಮಾಡೋದು, ಆರಾಮಾಗಿರೋದು. ಬಟ್ ಜೈಲಿನ ಸೂಪರಿಂಟೆಂಡೆಂಟ್ ಏನು ಮಾಡ್ತಾ ಇದ್ದಾರೆ? ಕಣ್ಮುಚ್ಚಿ ಕುಳಿತಿದ್ದಾರಾ? ಜೈಲಿನ ಮುಖ್ಯ ಅಧೀಕ್ಷಕಿ ಡಾಕ್ಟರ್ ಅನಿತಾ. ಇದು ಕಲಬುರಗಿಯಲ್ಲಿ ಇರುವಂಥ ಸ್ಥಿತಿ. ಇದು ಕಲಬುರಗಿಯ ಕೇಂದ್ರ ಕಾರಾಗೃಹದಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯ. ಈಗ ವಿಡಿಯೋ ವೈರಲ್ ಆಗ್ತಾ ಇದೆ. ಆರಾಮಾಗಿ ಮೋಜು ಮಸ್ತಿ ಮಾಡಿಕೊಂಡು ಹೈಫೈ ಲೈಫನ್ನ ಲೀಡ್ ಮಾಡ್ತಾ ಇದ್ದಾರೆ ಆರೋಪಿಗಳು. ಮಾಹಿತಿಯನ್ನು ನೀಡಿದರೆ ನಮ್ಮ ಪ್ರತಿನಿಧಿ ಬಜರಂಗಿ ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಬಜರಂಗಿ, ನಾವು ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಸಿಗರೇಟ್ ಸೇದೋದೇನು, ಎಣ್ಣೆ ಹೊಡೆಯೋದೇನು, ಇಸ್ಪಿಟ್ ಆಡೋದೇನು, ಜೂಜಾಡೋದೇನು ಎಲ್ಲವೂ ಕೂಡ ಬಹಳ ರಾಜಾರೋಷವಾಗಿ ಆಗ್ತಾ ಇದೆ ಈಗ ಕಲಬುರಗಿಯ ಕೇಂದ್ರ ಕಾರಾಗೃಹದಲ್ಲಿ. ಅದು ಖಂಡಿತವಾಗಿ ಕೂಡ ಕಲಬುರಗಿ ಕೇಂದ್ರ ಕಾರಾಗೃಹ ಏನಿದೆ ಒಂದು ರೀತಿಯಿಂದ ಅಕ್ರಮಗಳ ತಾಣ ಆಗಿದೆ ಅಂತಾನೆ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಈ ಹಿಂದೆ ಕೂಡ ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ಸಾಕಷ್ಟು ನಿಷೇಧಿತ ವಸ್ತುಗಳು ಕೂಡ ಪತ್ತೆಯಾಗಿದ್ದು, ಅಲ್ಲಿರ್ತಕ್ಕಂಥ ಕೈದಿಗಳು ಒಂದು ರೀತಿಯಿಂದ ಮೋಜು ಮಸ್ತಿ ಮಾಡುವಂತ ದೃಶ್ಯಗಳು ಕಂಡು ಬಂದಿದ್ದು. ಇದೀಗ ಇತ್ತೀಚೆಗಷ್ಟೇ ಅಂದ್ರೆ ಕಳೆದ 2 ದಿನಗಳಿಂದ ಕಲಬುರಗಿ ಜೈಲಿನಲ್ಲಿ 4 ವಿಚಾರಣೆ ದಿನ ಕೈದಿಗಳು ಕೂಡ ಎಣ್ಣೆ ಹೊಡೆದುಕೊಂಡು, ಜೂಜಾಟ ಆಡ್ಕೊಂಡು, ಹಣ ಹಾಕೊಂಡು ಅಲ್ಲಿ ಮೋಜು ಮಸ್ತಿ ಮಾಡುವಂತ ದೃಶ್ಯಗಳು ವೈರಲ್ ಆಗಿದ್ದು. ಇಷ್ಟೆಲ್ಲ ಆದ್ರೂ ಕೂಡ ಜೈಲಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂತ ಪ್ರಶ್ನೆ. ಯಾಕಂದ್ರೆ ಇತ್ತೀಚೆಗಷ್ಟೇ ಜೈಲಧಿಕಾರಿಗಳು ಜೈಲ್ ಮೇಲೆ ದಾಳಿ ಮಾಡಿ ಪರಿಶೀಲನೆ ಮಾಡುವಂತ ಕೆಲಸ ಕೂಡ ಮಾಡಿದ್ರು. ಜೈಲಧಿಕಾರಿಗಳು ದಾಳಿ ಮಾಡಿದ ಸಂದರ್ಭದಲ್ಲೂ ಕೂಡ ಅಲ್ಲಿ ಮೊಬೈಲ್ಗಳು ಪತ್ತೆಯಾಗಿದ್ದು. ಅಂದ್ರೆ ಜೈಲಿನ ಒಳಗಡೆ ಏನೆಲ್ಲ ಕೈದಿಗಳಿಗೆ ಇರಬಾರ್ದು, ಏನು ಸಿಗಬಾರ್ದು ಎಲ್ಲವೂ ಕೂಡ ಅಲ್ಲಿ ಸಿಕ್ಕಿದ್ದು. ಒಂದ್ ಕಡೆಗೆ ಗುಟ್ಕಾ ಆಗಿರ್ಬೋದು, ಸಿಗರೇಟ್ ಆಗಿರ್ಬೋದು, ಮತ್ತೊಂದು ಕಡೆಗೆ ಅಂದ್ರೆ ಈ ರೀತಿ ಮೊಬೈಲ್ಗಳಾಗಿರ್ಬೋದು, ಈ ರೀತಿ ನಿಷೇಧಿತ ವಸ್ತುಗಳೆಲ್ಲವೂ ಕೂಡ ಸದ್ಯಕ್ಕೆ ಪತ್ತೆಯಾಗಿದ್ದು. ಇದೀಗ RD ಪಾಟೀಲ್ ಅಂದ್ರೆ ಏನು 545 PSI ನೇಮಕಾತಿ ಪ್ರಕರಣದ ಕಿಂಗ್ಪಿನ್ ಆಗಿರ್ತಕ್ಕಂಥ RD ಪಾಟೀಲ್ ಕೂಡ ಕಲಬುರಗಿ ಜೈಲಿನಲ್ಲಿ ಏನಿರುವಂತದ್ದು ಅವನು ಕೂಡ ಆಗಾಗ ಕಿರಿಕ್ ಕೂಡ ಮಾಡ್ತಾರೆ. ಅವನಿಂದ ಕೆಲವೊಂದಿಷ್ಟು ವಿಡಿಯೋಗಳು ಕೂಡ ವೈರಲ್ ಆಗಿದ್ದು. ಇದೀಗ ಮತ್ತೆ ಜೈಲಿನಲ್ಲಿ 4 ವಿಚಾರಣೆ ಜನ ಕೈದಿಗಳು ಮೋಜಿ ಮಸ್ತಿ ಮಾಡುವಂತಹ ವಿಡಿಯೋಗಳು ಸದ್ಯಕ್ಕೆ ವೈರಲ್ ಆಗಿರುವಂತದ್ದು. ಅದಕ್ಕೆ ಜೈಲು ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಮತ್ತೊಂದ್ ಕಡೆ ಪೊಲೀಸರು ಕೂಡ ಜೈಲ್ ಮೇಲೆ ದಾಳಿ ನಡೆಸಿ ಒಂದು ಸರ್ಚ್ ಮಾಡುವಂತ ಕೆಲಸ ಕೂಡ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಹೇಳ್ಬೇಕು, ಕಲಬುರಗಿ ಸೆಂಟ್ರಲ್ ಜೈಲ್ ಅಂದ್ರೆ ಒಂದು ರೀತಿಯಿಂದ ವಿಚಾರಣೆ ಜನ ಕೈದಿಗಳಿಗೆ ಮೋಜಿ ಮಸ್ತಿಗಳ ಅಡ್ಡೆ ಆಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತ ಮಾತು. ಮಧುಸೂದನ್, ಧನ್ಯವಾದ ಬಜರಂಗಿ ನಿಮ್ಮ ಮಾಹಿತಿಗೆ.